ಗುಡ್ ಈವ್ನಿಂಗ್ ಮಕ್ಳೇ. ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್. ಎಲ್ರೂ ಚಂದಾಗಿ ನೀವು ನಿಮ್ಮ ಆ ಶಾಲೆಯಲ್ಲಿ ಆಗಿರಬಹುದು ಅಥವಾ ನಿಮ್ಮ ಕಾಲೋನಿಯಲ್ಲಿ ಆಗಿರಬಹುದು 26 ಜನವರಿ ಗಣರಾಜ್ಯೋತ್ಸವ ದಿನವನ್ನು ಚಂದಾಗಿ ಆಚರಿಸಿದ್ರ ಎಲ್ರೂ? ಹೌದಾ? ಆಚರಿಸಿದ್ರ? ಸೊ ಎಲ್ರಿಗೂ ಅದರ ಒಂದು ಮಹತ್ವ ಗೊತ್ತಿದೆ ಅಂತ ಅನ್ಕೋತೀನಿ. ಹೌದಾ? ಎಸ್. ಸೊ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ನಮ್ಮ ಇವತ್ತಿನ ಒಂದು ಸೆಷನ್ ಕಡೆ ಹೋಗೋಣ ಅಂತ. ಸೊ ಹಿಂದಿನ ಕ್ಲಾಸಲ್ಲಿ ಮಕ್ಳೇ ನಾವ್ ಏನನ್ನ ಚರ್ಚೆ ಮಾಡಿದ್ವಿ ಹೇಳ್ಬೋದಾ ಯಾರಾದ್ರೂ? ಸೊ ನಾವು ಹೊಸ ಪಾಠವನ್ನ ಪ್ರಾರಂಭ ಮಾಡಿದ್ವಿ. ಹೌದಾ? ರಚನೆಗಳೊಂದಿಗೆ ಆಟ ಅಂತ ಅದರ ಒಂದು ಹೆಸರು. ಹೌದಾ? ರಚನೆಗಳೊಂದಿಗೆ ಆಟ. ಒಂದ್ ನಿಮಿಷ. ಎಸ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಮಕ್ಳೇ ನಾವ್ ಏನನ್ನ ಕಲ್ತಿದ್ವಿ? ಎಸ್. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಈ ಒಂದು ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ವಿ, ಈ ಒಂದು ಪಾಠವನ್ನ ಪ್ರಾರಂಭ ಮಾಡಿದ್ವಿ. ಹೌದಾ? ಸೊ ಇದ್ರಲ್ಲಿ ನಾವು ಮಕ್ಳೇ ಏನನ್ನ ರಿವೈಸ್ ಮಾಡಿದ್ವಿ ಯಾರಾದ್ರೂ ಹೇಳ್ಬೋದಾ? ಹೇಳ್ಬೋದಾ ಯಾರಾದ್ರೂ? ಎಸ್. ನಾವು ವೃತ್ತದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಹೌದ್ವಾ? ವೃತ್ತದ ಬಗ್ಗೆ ವೃತ್ತದ ಒಂದು ಪಾರ್ಟ್ಸ್ ಯಾವ್ಯಾವು, ಭಾಗಗಳು ಯಾವ್ಯಾವು ಅಂತ ತಿಳ್ಕೊಂಡ್ವಿ. ಹೌದಾ? ಅದಾದ್ಮೇಲೆ ನಾವು ಅದರ ಜೊತೆಗೆ ಮತ್ತೊಂದು ವಿಷಯನ ಕಲ್ತ್ವಿ. ಅದೇನ್ ಹೇಳಿ ನೋಡೋಣ? ಅದರ ಒಂದು ಹೆಸರೇನು? ಕರ್ವ್ಸ್ ಅಂತ ಹೇಳ್ತೀವಿ ನಾವು. ಹೌದಾ? ಕರ್ವ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಕರ್ವ್ಸ್ ಅಂದ್ರೆ ಏನು, ಯಾವ ರೀತಿ ಇರುತ್ತವೆ, ಅದರ ಆಕಾರ ಯಾವ ರೀತಿಯ ಇರುತ್ತೆ, ಅವೆಲ್ಲಾನು ನಾವು ಅರ್ಥ ಮಾಡ್ಕೊಂಡ್ವಿ. ಹೌದಾ? ಸೊ ಇವತ್ತಿನ ಕ್ಲಾಸಲ್ಲಿ ಮಕ್ಳೇ ಏನನ್ನ ನಾವು ಆ ಕಲೀಲಿತ್ತೀವಿ? ಸೊ ಇವತ್ತು ನಾವು ಅದರ ಮುಂದುವರೆದ ಭಾಗ ನಾವಿಲ್ಲಿ ಕಲಿಯೋಣ. ಅರ್ಥ ಆಯ್ತಾ? ಮುಂದುವರೆದ ಭಾಗವನ್ನ ಕಲಿಯೋಣ. ಸೊ ವೃತ್ತದ ಭಾಗಗಳನ್ನ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ಕರ್ವ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ಆಯತದ ಬಗ್ಗೆ, ಆಯತ ಮತ್ತು ಚೌಕದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಎಲ್ರಿಗೂ ಗೊತ್ತು ಚೌಕ ಮತ್ತು ಆಯತ ಯಾವ ರೀತಿ ಇರುತ್ತೆ ಅಂತ? ಆ ಹೇಳ್ಬೋದಾ? ಯಾವ ರೀತಿ ಇರುತ್ತೆ? ನೀವು ಈ ಪ್ರತಿ ಕ್ಷಣ ಎಲ್ಲಾ ಕಡೆನೂ ನೋಡ್ತೀರಿ ಅದನ್ನ. ಹೌದೋ ಇಲ್ವೋ? ಎಸ್ ಆರ್ ನೋ? ಹೌದು. ಮಾಡೋಣ ಅಂತ. ಆಯತ ಮೊದ್ಲಿಗೆ ಚೌಕ ತಗೊಳ್ಳೋಣ ಅಂತ. ಒಂದ್ ನಿಮಿಷ. ಎಸ್. ಚೌಕ ಮತ್ತು ಆಯತದ ಬಗ್ಗೆ ನಾವ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅದರ ಒಂದು ಲಕ್ಷಣದ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ. ಸೊ ಯಾರಿಗೆ ಗೊತ್ತು ಆಯತ ಅಥವಾ ಚೌಕ್ ಅಂದ್ರೆ ಏನು? ಚೌಕ್ ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ಹೌದಾ? ಇದ್ರ ಮೇಲೆ ನಾನ್ ನಿಮ್ಗೆ ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಂತೆ. ಒಂದ್ ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಹಾಗೂ ಬೋರ್ಡ್ ಮೇಲೂ ನೀವು ನೋಡಿದ್ರೆ ನಾನು ಚೌಕ್ ಅನ್ನ ತೆಗೆದಿದ್ದೀನಿ. ಹೌದಲ್ಲೋ? ಸೊ ಚೌಕ್ ನೋಡ್ಲಿಕ್ಕೆ ಆ ರೀತಿ ಇರುತ್ತೆ. ಸೊ ಎಲ್ರಿಗೂ ನನ್ನ ಸಿಮ್ಯುಲೇಷನ್ ಕಾಣ್ಲಿಕ್ಕತ್ತದ? ಇದಕ್ಕೆ ನಾವ್ ಏನಂತ ಕರಿತೀವಿ ಮಕ್ಳೇ? ಚೌಕು ಅಂತ ಕರಿತೀವಿ. ಹೌದಾ? ಚೌಕ್ ಅಂತ ಇದರ ಒಂದು ಹೆಸರಿದೆ. ಸೊ ಚೌಕಲ್ಲಿ ಏನಾಗುತ್ತೆ ಮಕ್ಕಳೇ? ಯಾವ ರೀತಿ ಇರುತ್ತೆ ಇದು? ಇದು 4 ಬಾಹುಗಳನ್ನ ಹೊಂದಿರುವಂತ ಒಂದು ಏನಿರುತ್ತೆ? ಸ್ಕ್ವೇರ್ ಅಂತ ಕರಿತೀವಿ ನಾವು, ಚೌಕ್ ಅಂತ ಕರಿತೀವಿ. ಸೊ 4 ಬಾಹುಗಳ ಹೊಂದಿರುತ್ತೆ. ಎಲ್ಲ ಬಾಹುಗಳು ಏನಿರ್ತಾವ ಮಕ್ಳೇ ಇದ್ರೊಳಗಡೆ? ಸಮಾನವಾಗಿ ಇರ್ತಾವೆ. ಎಲ್ಲ ಬಾಹುಗಳು ಸಮಾನವಾಗಿ ಇರ್ತವೆ. ಮತ್ತೆ ಕೋನ, ಎಷ್ಟು ಕೋನಗಳು ಬರ್ತಾವಿಲ್ಲಿ? 4 ಕೋನಗಳು ಬರ್ತಾವ. ಸೊ 4 ಕೋನಗಳ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ ಇರ್ತದೆ. ಎಷ್ಟಿರುತ್ತೆ? 90 ಡಿಗ್ರಿ. ನೀವು ಇಲ್ಲಿ ಗಮನಿಸಿದ್ರೆ ನೋಡ್ರಿ, ಈಗ ಇದನ್ನ ಮೂವ್ಮೆಂಟ್ ಮಾಡ್ಲಿಕತ್ತೀನಿ. ಹೌದಾ? ಒಂದೇ ಒಂದು ಕಾರ್ನರ್ ಅನ್ನ ನಾನು ಇಲ್ಲಿ ಏನ್ ಮಾಡ್ಲಿಕತ್ತೀನಿ? ಚೇಂಜ್ ಮಾಡ್ಲಿಕತ್ತೀನಿ. ಅದನ್ನ ಮೂವ್ಮೆಂಟ್ ಮಾಡ್ಲಿಕತ್ತೀನಿ. ಹೌದಾ? ಆದ್ರೆ ಈ 3 ಬಾಹುಗಳು ಕೂಡ ಏನಾಗ್ಲಿಕತ್ತಾವ, ಅಥವಾ ಈ ಏನ್ ಕೋಣ ಅದಾವಲ್ಲ, ಡಿ ಸಿ ಮತ್ತು ಬಿ, ಅವು ಕೂಡ ಏನಾಗ್ಲಿಕತ್ತಾವು? ಮೂವ್ ಆಗ್ಲಿಕತ್ತಾವ. ಹೌದಾ? ನೋಡಿ ಇಲ್ಲಿ ಈ ರೀತಿ. ಸೊ ಇದರ ಅರ್ಥವೇನು ಮಕ್ಳೇ?
ಒಂದು ಚೌಕಿನಲ್ಲಿ 4 ಬಾಹುಗಳು ಏನಿರ್ತಾವಲ್ಲ, AB, BC, CD ಮತ್ತು DA. 4 ಬಾಹುಗಳು ಒಂದಕ್ಕೊಂದು ಸಮವಾಗಿ ಇರ್ತವೆ. ಮತ್ತೆ ಇಲ್ಲಿ ಕೋನಗಳು ಎಷ್ಟು ಬರ್ತಾವೆ? 4 ಬರ್ತಾವೆ. ಎ ಕೋನ, ಬಿ ಕೋನ, ಸಿ ಕೋನ ಮತ್ತೆ ಡಿ ಕೋನ. 4 ಕೋನಗಳು ಏನಿರ್ತಾವೆ? 90 ಡಿಗ್ರಿನೇ ಅದರ ಒಂದು ಅಳತೆ ಇರುತ್ತೆ. ಹೌದಾ? ಈಗ ಇಲ್ಲಿ ಇನ್ನೊಂದು ಗಮನಿಸಿದ್ರೆ ಇಲ್ಲಿ ಎರಡು ವಿಶೇಷವಾದ ಲಕ್ಷಣವನ್ನು ಕೊಟ್ಟಿದ್ದಾರೆ. ಏನಂತ? AB ಏನಿದೆ CD ಗೆ ಪ್ಯಾರಲಲ್ ಆಗಿರುತ್ತೆ. ನಂತರ AD ಏನಿರುತ್ತೆ? BC ಗೆ ಪ್ಯಾರಲಲ್ ಆಗಿರುತ್ತೆ. ಅದರ ಅರ್ಥ ಏನು? AB ಮತ್ತು DC ಯಾವತ್ತೂ ಒಂದಕ್ಕೊಂದು ಕೂಡೋದಿಲ್ಲ. ನಂತರ AD ಮತ್ತು BC ಒಂದಕ್ಕೊಂದು ಯಾವತ್ತೂ ಕೂಡೋದಿಲ್ಲ. ಅವು ಇನ್ಫೈನೈಟ್ ಆಗಿ, ಅಂದ್ರೆ ಎಂದು ಕೂಡ್ಲಾರ್ದಂಗೆ ಹಾಗೆ ಬೆಳ್ಕೊಂತ ಒಂದೇ ದಾರಿಯಲ್ಲಿ ಹೋಗ್ಬಿಡ್ತಾವೆ ಅಂತ ಇದರ ಅರ್ಥ ಅಂತ ಹೇಳ್ತೀವಿ ನಾವು. ಓಕೆ. ಸ್ಕೋ ಸೊ ಇದಕ್ಕೆ ನಾವೇನಂತ ಕರಿತೀವಿ? ಚೌಕ್ ಅಂತ ಕರಿತೀವಿ. ಓಕೆ. ಈಗ ಆಯತದ ಕಡೆ ಹೋಗೋಣ ಅಂತ. 1 ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತ ಮಕ್ಳೇ, ಒಂದೇ ನಿಮಿಷ ತಡೀರಿ. ಸೊ ಯಾರಾದ್ರೂ ಗಮನಿಸಿದ್ರ ಆಯತ ಮತ್ತು ಚೌಕದಲ್ಲಿ ಯಾವ ವ್ಯತ್ಯಾಸ ಇದೆ ಅಂತ? ಯಾರಾದ್ರೂ ಹೇಳ್ಬೋದಾ? ಆಯತ ಮತ್ತು ಚೌಕಿನಲ್ಲಿ ಯಾವ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ಬೋದಾ ಯಾರಾದ್ರೂ? ಯಾವತ್ತಾದ್ರೂ ನೀವು ಅದನ್ನ ವಿಚಾರ ಮಾಡಿದಿರಾ ಮಕ್ಳೇ? ಸೊ ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ. ಎಸ್. ಒಂದ್ ನಿಮಿಷ. ಓಕೆ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ? ಓಕೆ. ಸೊ ಇಲ್ಲಿ ಏನ್ ನೋಡ್ಲಿಕ್ಕತ್ತಿರ್ಲ ನೀವು? ABCD, ಇದಕ್ಕೆ ನಾವ್ ಏನಂತ ಕರಿತೀವಿ? ಆಯತ ಅಂತ ಕರಿತೀವಿ. ಹೌದಾ? ಆಯತದಲ್ಲಿ ಏನಾಗುತ್ತೆ ಮಕ್ಳೇ? ಇಲ್ಲಿ ಆಪೋಸಿಟ್ ಸೈಡ್ಸ್ ಒಂದಕ್ಕೊಂದು ಎದುರಿಗೆ ಇವು ಇದರ ಒಂದು ಬಾಹುಗಳು ಇರ್ತಾವಲ್ಲ, ಅಭಿಮುಖ ಬಾಹುಗಳು ಅಂತ ಹೇಳ್ತೀವಿ ನಾವು. ಸೊ ಅಭಿಮುಖ ಬಾಹುಗಳ ಉದ್ದ ಏನಿರುತ್ತೆ? ಯಾವತ್ತು ಸಮವಾಗಿ ಇರುತ್ತೆ. ಸೊ ನೋಡಿ, ಇಲ್ಲಿ ನೀವು ನೋಡಿದ್ರೆ ಇದು AB ಎಷ್ಟಿದೆ? 3.1. ಇದರ ಅಭಿಮುಖವಾಗಿ ಯಾವ್ದಿದೆ? CD ಬಾಹು ಇದೆ, ಅದು ಎಷ್ಟಿದೆ? 3.1 ಇದೆ. BC ಮತ್ತು AD ಅಲ್ಲಿ ಕೂಡ ಹಾಗೆ ಇದೆ, 5.62 ಅಂತಾನೆ ಇದೆ ಎರಡು ಕಡೆ. ಸೊ ಅಭಿಮುಖ ಬಾಹು ಏನಿದೆ? ಒಂದಕ್ಕೊಂದು ಏನಿರ್ತವೆ? ಆಯತದಲ್ಲಿ ಅಭಿಮುಖ ಬಾಹುಗಳು ಏನಿರ್ತವೆ? ಸಮವಾಗಿ ಇರ್ತವೆ. ಸೊ ನಾನ್ ನೋಡಿ ಇಲ್ಲಿ ಚೇಂಜ್ ಮಾಡ್ಲಿಕ್ಕತ್ತೀನಿ. ಹೌದಾ? ಇಲ್ಲಿ ನಾನ್ ಕಡಿಮೆ ಮಾಡ್ಲಿಕ್ಕತ್ತೀನಿ. ಅದ್ ಕಡಿಮೆ ಮಾಡೋ ಸಮಯದಲ್ಲಿ BC ಮತ್ತು AD ಎರಡೂ ಮೆಷರ್ಮೆಂಟ್ ಚೇಂಜ್ ಆಗ್ಲಿಕ್ಕತ್ತದ, ನೀವು ಗಮನಿಸಬಹುದು ಇಲ್ಲಿ. ಅದೇ ರೀತಿಯಲ್ಲಿ ಇದನ್ನ ಈ ರೀತಿ ಈಗ ಕಡಿಮೆ ಮಾಡ್ತೀನಿ ನೋಡಿ. ಹೌದಾ? ಸೊ AB ಮತ್ತು CD ಅಳತೆ ಅಟ್ ಎ ಟೈಮ್ ಚೇಂಜ್ ಆಗ್ಲಿಕ್ಕತ್ತದ. ಹೌದಾ? ಸೊ ಇದು ನಮಗೆ ಏನ್ ಹೇಳ್ತದ? ಅಭಿಮುಖ ಏನ್ ಬಾಹುಗಳಿರ್ತಾವಲ್ಲ ಆಯತದಲ್ಲಿ ಸಮವಾಗಿ ಇರ್ತಾವೆ ಅಂತ ಹೇಳ್ತಾವೆ. ನಂತರ ನೀವಿಲ್ಲಿ ಗಮನಿಸಿದ್ರೆ 4 ಕೋನಗಳು ಬರ್ತಾವೆ. ಯಾವ್ಯಾವು? A, B, C ಮತ್ತು B. 4 ಕೋನಗಳ ಒಂದು ಅಳತೆ ಎಷ್ಟಿದೆ? 90 ಡಿಗ್ರಿನೇ ಇದೆ ನೋಡಿ ಮಕ್ಕಳೇ. ಸೊ ನಾನು ಯಾವ ರೀತಿಯಲ್ಲಿ ಚೇಂಜ್ ಮಾಡಿದ್ರು, ಎಷ್ಟು ಬೇಕಾದ್ರೂ ಅದರ ಅಳತೆ ಹೆಚ್ಚಿಗೆ ಮಾಡ್ಲಿ ಕಡಿಮೆ ಮಾಡ್ಲಿ, ಆದ್ರೆ 90 ಡಿಗ್ರಿ ಮಾತ್ರ ಚೇಂಜ್ ಆಗೋದಿಲ್ಲ. ಹಾಗಾಗಿ ಎಲ್ಲ 4 ಕೋನಗಳ ಅಳತೆ ಏನಿರುತ್ತೆ? 90 ಡಿಗ್ರಿನೇ ಇರುತ್ತೆ. 90 ಡಿಗ್ರಿನೇ ಇರುತ್ತೆ. ಓಕೆ. ಎಸ್, 1 ನಿಮಿಷ. ಮಕ್ಕಳೇ. ಓಕೆ. ಸೊ ಇದಕ್ಕೆ ನಡುವು ಏನ್ ನೀವು ನೋಡ್ಲಿಕ್ಕತ್ತಿರಲ್ಲ, BD ಮತ್ತು AC ನಾವ್ ಏನ್ ಮಾಡಿದ್ದೇವೆ? ಇಲ್ಲಿ ಒಂದು ರೇಖೆಯನ್ನ ತೆಗೆದಿದ್ದೀನಿ. ಹೌದಾ? ಇದಕ್ಕೆ ನಾವ್ ಏನಂತ ಕರಿತೀವಿ? ಡೈಗ್ನಲ್ಸ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಡೈಗ್ನಲ್ಸ್. ಇದ್ರ ಬಗ್ಗೆನೂ ನೀವು ಮುಂದೆ ಕಲಿತೀರಿ, ಇದೇ ಒಂದು ಚಾಪ್ಟರ್ ಅಲ್ಲಿಯೂ ಕೂಡ ಕಲಿತೀರಿ. ಹೌದಾ? ಅನ್ವೇಷಣ, ಇದು ಡೈಗ್ನಲ್ಸ್ ಅಂತ ಕರಿತೀವಿ ನಾವ್ ಇದಕ್ಕೆ. ಹೌದಾ? ಸೊ ಇಲ್ಲಿ ಡೈಗ್ನಲ್ಸ್ ಅಂದ್ರೆ ಏನು? ಯಾವ ರೀತಿ ಇರ್ತವೆ ಇವು? ಏನನ್ನ ಮಾಡ್ತವೆ ಆಯತದಲ್ಲಿ? ಸೊ ಕರ್ಣಗಳು ಅಂತ ಹೇಳ್ತೀವಿ ನಾವು. ಹೌದಾ? ಕರ್ಣಗಳು ಏನ್ ಮಾಡ್ತಾವೆ ಅಂತಂದ್ರೆ, ಮೊದ್ಲಿಗೆ ನೀವು ಇಲ್ಲಿ ಗಮನಿಸಿದ್ರೆ
ಕರ್ಣಗಳು ಅಳತೆ ನೋಡಿ ಮಕ್ಳೇ. ಇಲ್ಲಿಂದ್ರ ಇಲ್ಲಿ ತನ 3.5 ಇದೆ, ಇಲ್ಲಿಂದ್ರ ಇಲ್ಲಿ 3.5. ಸೊ ಎರಡೂ ಕರ್ಣಗಳ ಅಳತೆ ಏನಿದಾವೆ, ಸಮವಾಗಿ ಇದಾವೆ. ಹೌದಾ, ಸಮವಾಗಿ ಇದಾವೆ. ನಂತರ ಇದೇನ್ ಮಾಡ್ಲಿಕ್ಕತ್ತದ ಇಲ್ಲಿ? ಎಸ್, ನೀವಿಲ್ಲಿ ಗಮನಿಸಿದ್ರೆ ಈ ಎರಡೂ ಅಳ ಕರ್ಣಗಳು ಇಲ್ಲಿ ಏನ್ ನೀವು ಇದು ನೋಡಿರ್ತಿರ್ಲ, ಇದೇನ್ ಇದು ನೀವಿಲ್ಲಿ ಕೋಣ ನೋಡ್ಲಿಕ್ಕತ್ತಿರ್ಲ, ಇದನ್ನ ಏನ್ ಮಾಡ್ತದ, ಬೈಸೆಕ್ಟ್ ಮಾಡ್ತದ, ಅರ್ಧ ಮಾಡ್ತದ. ಹೌದಾ, ನೋಡಿ ಇಲ್ಲಿ. ಆಮೇಲೆ ನಾಲ್ಕು ಕಡೆ ಸೇಮ್ ಅಳತೆನೇ ಇದೆ, ಸೇಮ್ ಕೋಣಗಳ ಒಂದು ಅಳತೆಯಲ್ಲಿ ಏನ್ ಮಾಡಿದೆ, ಅದು ಬೈಸೆಕ್ಟ್ ಮಾಡಿದೆ ಅಥವಾ ಅದನ್ನ ಅರ್ಧವಾಗಿ ಡಿವೈಡ್ ಮಾಡಿದೆ. ಓಕೆ, ಎಸ್. ಸೊ ಇಲ್ಲಿ ಎಲ್ರಿಗೂ ಆಯತದ ಒಂದು ಲಕ್ಷಣ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮೊದ್ಲಿಗೆ ಏನಂತ ಹೇಳ್ದೆ, ಮೊದ್ಲಿಗೆ ಆಯತದ ಅಭಿಮುಖ ಬಾಹುಗಳು ಏನಿರ್ತವೆ, ಒಂದಕ್ಕೊಂದು ಸಮವಾಗಿ ಇರ್ತವೆ. ಆಯತದ ಎಲ್ಲ ಕೋನಗಳ ಅಳತೆ 90 ಡಿಗ್ರೀಸ್ ಇರುತ್ತೆ. ನಂತರ ಕರ್ಣಗಳು ಏನಿರ್ತವೆ, ಒಂದು ಆಯತದಲ್ಲಿ ಎರಡು ಕರ್ಣಗಳು ಬರ್ತವೆ. ಆ ಕರ್ಣಗಳು ಏನ್ ಮಾಡ್ತವೆ, ಸಮವಾಗಿ ಇರ್ತವೆ. ಅದರ ಅಳತೆ ಏನಿರ್ತವೆ, ಒಂದಕ್ಕೊಂದು ಸಮವಾಗಿ ಇರ್ತವೆ. ನಂತರ ಕೋಣದಿಂದ ಅದು ಪಾಸ್ ಆಗುತ್ತಲ್ಲ, ಈ ಕೋಣದಿಂದ ಪಾಸ್ ಆಗ್ಲಿಕ್ಕತ್ತದ. ಹೌದಾ, ಸೊ ಆ ಕೋಣಗಳನ್ನ ಏನ್ ಮಾಡ್ತದ, ಡಿವೈಡ್ ಮಾಡ್ತದ, ಭಾಗವನ್ನ ಮಾಡ್ತದ. ಅದು ಸಮವಾಗಿ ಭಾಗವನ್ನ ಮಾಡ್ತದ. ಇಲ್ಲಿ ನೀವು ಗಮನಿಸಿದ್ರೆ 4 ಕೋಣೆಗಳ ಒಂದು, ಇಲ್ಲಿ ನೋಡಿ, ಈ ರೀತಿ ಅದು ಡಿವೈಡ್ ಮಾಡಿದೆ, ಭಾಗವನ್ನ ಮಾಡಿದೆ, ಅದು ಸಮವಾಗಿ ಡಿವೈಡ್ ಮಾಡಿದೆ. ಹೌದಾ, ಒಂದ್ ಕಡೆ 58.57 ಡಿಗ್ರಿ, ಮತ್ತೊಂದ್ ಕಡೆ 31.43 ಡಿಗ್ರಿ. ಇದೇ ರೀತಿಯಲ್ಲಿ ಇನ್ನು ಮಿಕ್ಕಿದ 4 ಕೋಣೆಗಳನ್ನ ಸಹಿತ ಏನ್ ಮಾಡಿದೆ, ಡಿವೈಡ್ ಮಾಡಿದೆ. ಹಾಗಾದ್ರೆ ಆ ಕರ್ಣಗಳು ಸಮವಾಗಿ ಕೋನಗಳನ್ನ ಡಿವೈಡ್ ಮಾಡುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ಹೌದಾ, ಸೊ ಈಗ ಚೌಕ ಮತ್ತು ಆಯತದಲ್ಲಿ ಏನ್ ಒಂದು ವ್ಯತ್ಯಾಸ ನೋಡಬಹುದು ನೀವು. ಚೌಕದಲ್ಲಿ ಎಲ್ಲ ಬಾಹುಗಳು ಏನಿರ್ತಾವೆ, ಸಮವಾಗಿ ಇರ್ತವೆ. ಆದರೆ ಆಯತದಲ್ಲಿ ಕೇವಲ ಅಭಿಮುಖ ಬಾಹುಗಳು ಏನಿರ್ತಾವೆ, ಸಮವಾಗಿ ಇರ್ತವೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಎಲ್ರಿಗೂ ಅರ್ಥ ಆಯ್ತಾ ಮಕ್ಳೇ? ಈ ಆಯತ ಮತ್ತು ಚೌಕದ ಲಕ್ಷಣಗಳು ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೌದಾ, ಅರ್ಥ ಆಗಿದೆಯಾ? ಓಕೆ. ಈಗ ನಾವು ಯಾವಾಗಾದ್ರೂ ಗಮನಿಸಿದ್ರೆ ಆ ಚೌಕ ಮತ್ತು ಆಯತನ ಯಾವ ರೀತಿ ನಾವು ಬರಿಬೇಕು, ಅಥವಾ ಅದನ್ನ ಹೆಸರಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತ. ಸೊ ಅದನ್ನ ಒಂದು ಇಲ್ಲಿ ನಾವು ಕಲಿಯೋಣ ಅಂತ ಮೊದ್ಲಿಗೆ. ಸೊ ನಾನಿಲ್ಲಿ ಆಯತ ಮತ್ತು ಚೌಕನ್ನ ತೆಗಿತೀನಿ. ಎಸ್, ನಾನಿಲ್ಲಿ ಆಯತ ಮತ್ತು ಚೌಕನ್ನ ತೆಗೆದಿದ್ದೀನಿ. ಹೌದಾ, ಈಗ ಮೊದ್ಲಿಗೆ ಯಾವ ಒಂದು ರೀತಿಯಲ್ಲಿ ನಾವು ಇದನ್ನ ಹೆಸರಿಸಬಹುದು. ಮೊದ್ಲಿಗೆ PQSR ಅಂತ ಅಂತೀವಿ. ಮೊದ್ಲಿಗೇನು, PQSR. PQSR. ಎರಡನೇದು QSRP ಅಂತನೂ ಅನ್ಬೋದು, QSRP. ಹೌದಾ, ಮೂರನೇದ್ದು SRPQ. SRPQ. ನಾಲ್ಕನೇದು RPQS. RPQS. ಹೌದಾ, ಮತ್ತೆ ಯಾವ ರೀತಿಯಲ್ಲಿ ನಾವು ಮಾಡಬಹುದು, ಮತ್ತೆ ಈ ರೀತಿ ತಗೋಬಹುದು, PRSQ ಅಂತ ತಗೋಬಹುದು. ಹೌದಾ, PRSQ. ನಂತರ RSQP. ಹೌದಾ, ನಂತರ SQPR. ನಂತರ QPRS. ಈ ರೀತಿನೂ ನಾವು ಅದನ್ನ ಹೆಸರಿಸಬಹುದು. ಹೌದಾ, ಈ ರೀತಿನೂ ನಾವು ಹೆಸರಿಸಬಹುದು. ಆದ್ರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಇದನ್ನ ಚೌಕ ಆಗ್ಲಿ ಅಥವಾ ಆಯತನ ಹೆಸರಿಸುವ ಸಮಯದಲ್ಲಿ PSQR ಈ ರೀತಿ ಹೆಸರ್ಲಿಕ್ ಬರುತ್ತದ. PSQR ಬರುವುದಿಲ್ಲ. ಯಾಕಂದ್ರೆ P ಮತ್ತು S ನಡುವೆ ಹೋಗ್ಲಿಕ್ಕೆ ಯಾವ ರೀತಿ ಬರ್ಬೇಕು, ಒಂದು ಈ ರೀತಿಯಿಂದ ಹೋಗ್ಬೇಕು, ಇಲ್ಲಾಂದ್ರೆ ಈ ರೀತಿಯಿಂದ ಹೋಗ್ಬೇಕು. ಹೀಗೆ ನಡುವೆ ನೀವು ಮಾಡಿ ಯಾವುದೇ ರೀತಿಯಿಂದ ಹೆಸರ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ QSPR ಅಂತ ಅಂತೀನಿ, QSPR ಅಂತ ಬರೋದಿಲ್ಲ, ಅದು ಕೂಡ ತಪ್ಪಾಗ್ತದ. ಹಾಗಾದ್ರೆ ಇದನ್ನ ಮಾಡ್ತೀರಾ ನೀವು, ಇದನ್ನ ಹೆಸರಿಸ್ತೀರಾ, ಯಾವ ರೀತಿ ಹೆಸರಿಸಬಹುದು ಅಂತ. ಮೊದ್ಲಿಗೆ
ABCD ಹೌದಾ? ABCD ನಂತರ BCDA ನಂತರ CDAB ನಂತರ DABC ಹೌದಾ? ಸೊ ಈ ರೂಪದಲ್ಲಿ ನೀವು ಹೆಸರು ಕೊಡಬಹುದು. ಸೊ ನೆನ್ಪಿಟ್ಕೊಳ್ರಿ, ಹೆಸರು ಕೊಡೋ ಸಮಯದಲ್ಲಿ ನೀವು ಇದೇ ರೀತಿ ಕಂಟಿನ್ಯೂಸ್ ಇದ್ದಂತ ನೀವು ರೇಖೆಯನ್ನ ಫಾಲೋ ಮಾಡ್ಬೇಕು. ಚೌಕ್ ಅಥವಾ ಆಯತದ ರೇಖೆಯನ್ನ ಈ ರೀತಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಬೇಕು. ಯಾವುದೇ ರೀತಿಯಲ್ಲಿ ನಡುವಿಂತ್ರ ನೀವು ತಗೊಂಡು ಹೆಸರು ಕೊಡ್ಲಿಕ್ಕೆ ಬರೋದಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಇದನ್ನ ಯಾಕೆ ಹೇಳಲಿಕತ್ತೀರಂದ್ರೆ, ಬಹಳಷ್ಟು ಜನ ನೀವೇನ್ ಮಾಡ್ತೀರಿ, ಹೆಸರು ಕೊಡೋ ಸಮಯದಲ್ಲಿ ಈ ರೀತಿ ತಪ್ಪುಗಳ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ, ಸಾಧ್ಯತೆ ಇರ್ತದ. ಓಕೆ, ಎಸ್. ಈಗ ಒಂದ್ ನಿಮಿಷ, ಈಗ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಅದು ಯಾವುದು ಅಂತಂದ್ರೆ ರೊಟೇಟೆಡ್ ಸ್ಕ್ವೇರ್ಸ್ ಅಂಡ್ ರೆಕ್ಟಾಂಗಲ್ಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ರೊಟೇಟೆಡ್ ಸ್ಕ್ವೇರ್ಸ್ ಅಂಡ್ ರೆಕ್ಟಾಂಗಲ್ಸ್. ಇದ್ರ ಅರ್ಥ ಏನಪ್ಪಾ? ಯಾರಾದ್ರೂ ಹೇಳ್ಬೋದಾ ಇದ್ರ ಅರ್ಥ ಏನಿರಬಹುದು ಅಂತ? ತಿರುಗಿಸಿದ ಚೌಕಗಳು ಮತ್ತು ಆಯತಗಳು ಅಂತ ಅಂತೀವಿ ನಾವು. ಎಸ್, ತಿರುಗಿಸಿದ ಚೌಕಗಳು ಮತ್ತು ಆಯತಗಳು. ಸೊ ಇಲ್ಲಿ ಏನಾಗುತ್ತೆ, ನೀವು ಚೌಕಗಳನ್ನ ಅಥವಾ ಆಯತಗಳನ್ನ ಯಾವುದೇ ರೀತಿಯ ತಿರುಗಿಸಿದ್ರೂ ಕೂಡ ಅವರ ಒಂದು ಲಕ್ಷಣ ದಲ್ಲಿ ಯಾವುದೇ ತರದ ಬದಲಾವಣೆ ಇದೆಯಾ ಅಂತ ನೀವು ಗಮನಿಸ್ಬೇಕು. ಹೌದಾ? ಎಸ್. ಈಗ ನಾನು ನಿಮ್ಗೆ ತೋರಿಸ್ತೀನಿ. ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ? ಸೊ ಈ ಒಂದು ಚೌಕನ್ನ ನಾನು ಈ ರೀತಿ ಏನ್ ಮಾಡ್ಲಿಕತ್ತೀನಿ, ತಿರ್ಗಿಸ್ಲಿಕತ್ತೀನಿ ಈ ರೀತಿ ನೋಡಿ. ಹೌದಾ? ತಿರ್ಗಿಸ್ಲಿಕತ್ತೀನಿ. ತಿರ್ಗಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಲಕ್ಷಣದಲ್ಲಿ ಬದಲಾವಣೆ ಇದೆಯಾ? ಲಕ್ಷಣದಲ್ಲಿ ಬದಲಾವಣೆ ಅಂತಂದ್ರೆ ಬಾಹುಗಳ ಅಳತೆದಲ್ಲಿ ವ್ಯತ್ಯಾಸವಾಗಿದೆ ಅಥವಾ ಕೋಣಗಳ ಅಳತೆಯಲ್ಲಿ ವ್ಯತ್ಯಾಸ ಆಗಿದೆ? ಇಲ್ಲ. ಈಗೂ ಕೂಡ ಏನಿದೆ, ಎಲ್ಲ ಬಾಹುಗಳು ಸಮವಾಗಿದ್ದಾವೆ. ಎಲ್ಲ ಕೋಣಗಳ ಅಳತೆ ಎಷ್ಟಾಗಿದೆ? 90 ಡಿಗ್ರೀಸೇ ಇದೆ. ಸೊ ಇಲ್ಲಿ ನೀವು ಗಮನಿಸಬಹುದು, ನಾನು ಚೌಕಗಳನ್ನ ಈ ರೀತಿ ತಿರುಗಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಬದಲಾವಣೆ ಇಲ್ಲ ಅಂತ. ಅದೇ ರೀತಿ ಆಯತದಲ್ಲಿ ನೋಡೋಣ ಅಂತ. ಒಂದ್ ನಿಮಿಷ, ನಾನ್ ನಿಮ್ಗೆ ನನ್ನ ಸ್ಕ್ರೀನ್ ಅನ್ನ ತೋರಿಸ್ತೀನಿ. ಸ್ವಲ್ಪ ವಿಚಾರ ಮಾಡಿ ಮಕ್ಳೇ. ಯಾವುದೇ ರೀತಿಯ ಒಂದು ಆಯತನ್ನ ನೀವು ತಿರುಗಿಸಿದ್ರೆ, ಯಾವುದೇ ದಿಕ್ಕಿನಲ್ಲಿ ತಿರುಗಿಸ್ರಿ, ಹೌದಾ, ಅದು ನಿಮಗೆ ಈ ಅದರಲ್ಲಿ ಯಾವುದೇ ರೀತಿಯ ಒಂದು ಲಕ್ಷಣಗಳಲ್ಲಿ ಬದಲಾವಣೆ ಕಾಣ್ತೀರಾ ಅಂತ ನೀವು ಗಮನಿಸಿದ್ರ? ಆಗ್ಬಹುದಾ? ಯಾವುದೇ ರೀತಿಯ ಒಂದು ಆಯತದಲ್ಲಿ ನೀವು ಯಾವುದೇ ರೀತಿಯಲ್ಲಿ ತಿರುಗಿಸಿದ್ರೆ ಬದಲಾವಣೆ ಆಗಬಹುದಾ? ವಿಚಾರ ಮಾಡಿ ಮಕ್ಳೇ. ಎಸ್, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ, ಒಂದ್ ನಿಮಿಷ. ಈಗ ಇದರ ಒಂದು ಉತ್ತರ ನಿಮ್ಗಿಲ್ಲೇ ಕಾಣ್ಲಿಕ್ಕೆ ಸಿಗುತ್ತೆ. ಎಸ್, ಕಾಣ್ಲಿಕ್ಕತ್ತದ? ಸೊ ಈ ರೀತಿ ನಾನ್ ತಿರುಗಿಸ್ಲಿಕತ್ತೀನಿ, ಆಯತವನ್ನ ತಿರುಗಿಸ್ಲಿಕತ್ತೀನಿ. ಆದ್ರೆ ನೋಡಿ ಇಲ್ಲಿ, ಆದ್ರೆ ಎಲ್ಲ ಕೋಣಗಳ ಅಳತೆ ಏನಿದಾವೆ ಈಗೂ ಕೂಡ 90 ಡಿಗ್ರಿನೇ ಇದೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅದೇ ರೀತಿ ಅಭಿಮುಖ ಬಾಹುಗಳ ಒಂದು ಅಳತೆ ನೋಡಿ ಮಕ್ಳೇ, ಸಮವಾಗಿಯೇ ಇದೆ, ಚೇಂಜ್ ಆಗತ್ತಿಲ್ಲ. ಇದನ್ನ ನಾನು ಹೆಚ್ಚಿಗೆ ಮಾಡಿದೆ ಅಂದ್ರೆ ಅದ್ರ ಜೊತೆಗೆ ಇದು ಹೆಚ್ಚಿಗೆ ಆಗುತ್ತ, ಅದ್ರ ಜೊತೆಗೆ ಇದು ಮತ್ತು ಇದು ಕೂಡ ಹೆಚ್ಚೆ ಆಗ್ಲಿಕತ್ತದ. ನೋಡಿ ಇಲ್ಲಿ ಗಮನಿಸ್ರಿ, ನೋಡಿ ಇಲ್ಲಿ ಎಟ್ ಅ ಟೈಮ್ 4 ಬಾಹುಗಳು ಒಂದೇ ರೀತಿಯಲ್ಲಿ ಏನಾಗ್ಲಿಕತ್ತಾವ, ಬೆಳಿಲಿಕತ್ತಾವ. ಹೌದಾ? ಕಡಿಮೆ ಮಾಡಿದ್ರೆ ಕಡಿಮೆ ಆಗ್ಲಿಕತ್ತಾವ. ಸೊ ಅದರ ಅರ್ಥ ಏನು? ನೀವು ಚೌಕಗಳನ್ನ ಆಯತಗಳನ್ನ ಯಾವುದೇ ದಿಕ್ಕಿನಲ್ಲಿ ತಿರುಗಿಸಿದ್ರು ಕೂಡ ಅದರ ಒಂದು ಲಕ್ಷಣಗಳಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಎಸ್. ಸೊ ಈಗ ನಾವು ಇವತ್ತಿನ ನಮ್ಮ ಕ್ಲಾಸಿನ ಒಂದು MCQ ಸೆಷನ್ ಕಡೆ ಹೋಗೋಣ ಅಂತ ಮಕ್ಳೇ.
ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, ಭಿನ್ನ ರಾಶಿಗಳ ಮೇಲೆ ನಾನಿಲ್ಲಿ ನಿಮ್ಗೆ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಓಕೆ, ಮೊದಲನೇ ಪ್ರಶ್ನೆ, 1/2 ಪ್ಲಸ್ 1/4. 1/2 ಪ್ಲಸ್ 1/4. 1/2 ಪ್ಲಸ್ 1/4 ಮಾಡಿದಾಗ ಎಷ್ಟು ಬರುತ್ತೆ ಉತ್ತರ? ಆಪ್ಷನ್ ಎ 2/4, ಆಪ್ಷನ್ ಬಿ 3/4, ಆಪ್ಷನ್ ಸಿ 1/4, ಆಪ್ಷನ್ ಡಿ 1/2. 1/2 ಪ್ಲಸ್ 1/4 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? ಇಟ್ ಈಸ್ ಎಸ್, ಆಪ್ಷನ್ ಬಿ 3/4. ಎರಡನೇ ಪ್ರಶ್ನೆ, 5/6 ಮೈನಸ್ 1/3. 5/6 ಮೈನಸ್ 1/3. ಒಂದ್ ನಿಮಿಷ ಮಕ್ಳೇ, ಒಂದೇ ನಿಮಿಷ ತಡೀರಿ. ಒಂದ್ ನಿಮಿಷ, ನನ್ನ ಸ್ಕ್ರೀನ್ ಅನ್ನ ಮತ್ತೆ ಇಲ್ಲಿ ಶೇರ್ ಮಾಡ್ತೀನಿ ನೋಡಿ ಈಗ. ಎಸ್, ಹೇಳಿ ಈಗ. 5/6 ಮೈನಸ್ 1/3 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? ಆಪ್ಷನ್ ಎ 1/2, ಆಪ್ಷನ್ ಬಿ 2/6, ಆಪ್ಷನ್ ಸಿ 1/3, ಆಪ್ಷನ್ ಡಿ 4/6. 5/6 ಅಲ್ಲಿ 1/3 ಕಳೆದಾಗ ಎಷ್ಟು ಬರುತ್ತೆ ಉತ್ತರ? 1/2, 2/6, 1/3, 4/6. ಕರೆಕ್ಟ್ ಉತ್ತರ ಏನ್ ಬರುತ್ತೆ ಮಕ್ಳೇ? ಮಾಡಿದ್ರ ಕ್ಯಾಲ್ಕುಲೇಷನ್ ಎಲ್ರು? ಕರೆಕ್ಟ್ ಉತ್ತರ ಆಪ್ಷನ್ ಎಸ್, ಆಪ್ಷನ್ ಎ 1/2. ಮೂರನೇ ಪ್ರಶ್ನೆ, 3/4 ಇಂಟು 2/5. 3/4 ಇಂಟು 2/5. ಎಸ್, ಕರೆಕ್ಟ್ ಉತ್ತರ ಆಪ್ಷನ್ ಬಿ 6/20. ಇದನ್ನ ಮತ್ತೆ ಬೇಕಂದ್ರೆ ಆದರ್ಶ ರೂಪದಲ್ಲಿ ತಂದಿಡ್ಬೋದು. 2 3s are 6, 2 10s are 20. ನಾಲ್ಕನೇ ಪ್ರಶ್ನೆ, 7/8 ಡಿವೈಡೆಡ್ ಬೈ 7/2. 7 ಎಷ್ಟು ಬರುತ್ತೆ ಮಕ್ಕಳೇ? ಮಾಡಿ ನೋಡೋಣ, ಮಾಡಿ ಹೇಳಿ ಎಷ್ಟು ಬರುತ್ತೆ ಅಂತ. ಆಪ್ಷನ್ ಸಿ 1/2. ಒಂದ್ ನಿಮಿಷ, ಒಂದ್ ನಿಮಿಷ. ಇದು 1/2 ಬರೋದಿಲ್ಲ ಮಕ್ಳೇ, ಒಂದ್ ನಿಮಿಷ. ಇಲ್ಲಿ ಇದ್ವಿಯಲ್ಲ ನಾವು. ಎಸ್, ಸಾಲ್ವ್ ಮಾಡೋಣ ಅಂತ. ಒಂದ್ ನಿಮಿಷ, ಗಡ್ಬಡಿ ಮಾಡೋದ್ ಬೇಡ. 7/8 ಇಂಟು 2/7. 2 1s are 2 4s are 8. 7 ಕ್ಯಾನ್ಸಲ್ ಆಯ್ತು, ಹೌದಾ? 7 1 7. ಸೊ ಉತ್ತರ 1/4 ಬರುತ್ತೆ ಮಕ್ಳೇ. 1/4 ಏನಿದೆ ಕರೆಕ್ಟ್ ಉತ್ತರ ಇದೆ.
ಓಕೆ. ಎಸ್. ಐದನೇ ಉತ್ತರ 3/7 ಪ್ಲಸ್ 2/7 ಏನನ್ನ ಕೊಡುತ್ತೆ? 3/7 ಪ್ಲಸ್ 2/7 ಏನನ್ನ ಕೊಡುತ್ತೆ? 5/7. ಎಸ್. ಆರನೇ ಪ್ರಶ್ನೆ 4/5 4/5 ಮೈನಸ್ 1/2. 4/5 ಮೈನಸ್ 1/2 ಎಷ್ಟು ಬರುತ್ತೆ ಉತ್ತರ? ಎಸ್, ಕರೆಕ್ಟ್ ಆಪ್ಷನ್ 3/10. ಏಳನೇ ಪ್ರಶ್ನೆ 2/3 ಇಂಟು 3/4. 2/3 ಇಂಟು 3/4 ಎಷ್ಟು ಬರುತ್ತೆ? ಎಸ್, ಆಪ್ಷನ್ ಎ 1/2. ಎಂಟನೇ ಪ್ರಶ್ನೆ 5/6 ಡಿವೈಡೆಡ್ ಬೈ 2/3. ಕರೆಕ್ಟ್ ಉತ್ತರ ಆಪ್ಷನ್ ಬಿ 5/4. ಒಂಬತ್ತನೇ ಪ್ರಶ್ನೆ 7/10 ಪ್ಲಸ್ 2/5. 7/10 ಪ್ಲಸ್ 2/5 ಎಷ್ಟು ಬರುತ್ತೆ ಉತ್ತರ? ಇಟ್ ಈಸ್ ಎಸ್, ಆಪ್ಷನ್ ಬಿ 11/10. ಹತ್ತನೇ ಪ್ರಶ್ನೆ 3/8 ಮೈನಸ್ 1/4. 3/8 ಮೈನಸ್ 1/4 ಎಷ್ಟು ಬರುತ್ತೆ ಉತ್ತರ? ತ್ರೀ ಅಪಾನ್ ಏಟ್ ಮೈನಸ್ 1/4 ಮಾಡಿ ಮಕ್ಳೇ. ಎಷ್ಟು ಬರುತ್ತೆ ಉತ್ತರ? ಆಪ್ಷನ್ ಎ 1/8. 1/8. ಎಸ್, ಎಲ್ರೂ ನಿಮ್ಮ ಕೊಟ್ಟಿರುವಂತಹ MCQ ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಓಕೆ. ಎಸ್, ಈಗ ಬೇಗನೆ ಡಿಕ್ಟೇಷನ್ ಕಡೆ ಹೋಗೋಣ ಅಂತ ಮಕ್ಳೇ. ಎಲ್ರು ಇವತ್ತಿನ ಒಂದು ಡೇಟ್ ಹಾಕಿ ಹೆಡ್ಡಿಂಗ್ ನಮ್ಮ ಕ್ಲಾಸ್ ಹೆಸರನ್ನ ಹಾಕಿ ಆರನೇ ತರಗತಿ ಗಣಿತ ಅಂತ ಹಾಕಿ ಅದರ ಜೊತೆಗೆ ನಿಮ್ಮ ಶಾಲೆಯ ಒಂದು ಹೆಸರನ್ನ ನಿಮ್ಮ ರೋಲ್ ನಂಬರ್ ಅನ್ನ ಮೆನ್ಷನ್ ಮಾಡ್ಬೇಕೆಲ್ರು. ಎಸ್. ಸೊ ಮೊದಲನೇ ಪ್ರಶ್ನೆ, ಸಾರಿ, ಮೊದಲನೇ ಶಬ್ದ ಆಯತ. ಮೊದಲನೇ ಶಬ್ದ ಏನು? ಆಯತ. ಆಯತ. ಎರಡನೇದ್ದು ಸಂಪೂರ್ಣ. 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 ಮೂರನೇದ್ದು ಬಹುಮುಖ. 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 ನಾಲ್ಕನೇದ್ದು ವಿಲೋಮ. ವಿಲೋಮ. ಐದನೇದ್ದು ರೂಪ. ಐದನೇದ್ದು ರೂಪ. ಮೊದಲನೇ ಶಬ್ದ ಆಯತ. ಆಯತ. ಅದಾದ್ಮೇಲೆ ಎರಡನೇ ಒಂದು ಶಬ್ದ ಸಂಪೂರ್ಣ. ಸಂಪೂರ್ಣ. ಮೂರನೇ ಶಬ್ದ ಬಹುಮುಖ.
ಬಹುಮುಖ. ನಾಲ್ಕನೇದ್ದು ವಿಲೋಮ. ವಿಲೋಮ. ಐದನೇ ಶಬ್ದ ರೂಪ. ರೂಪ. ಎಸ್ ಮಕ್ಳೇ, ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗ್ತೀನಿ ಮಕ್ಳೇ. ಮತ್ತೆ ಮುಂದಿನ ಒಂದು ಈ ಭಾಗದ ಮುಂದುವರೆದ ವಿಷಯಗಳನ್ನ ನಾವು ಚರ್ಚೆ ಮಾಡೋಣ ಅಂತ. ಅಲ್ಲಿ ತನ ಥ್ಯಾಂಕ್ ಯು ವೆರಿ ಮಚ್ ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.